ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಚೈತ್ರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಚತುರ್ಥಿಯನ್ನು ನಾವು ವಿಕಟ ಸಂಕಷ್ಟಹರ ಚತುರ್ಥಿ ಅಂತ ಆಚರಣೆ ಮಾಡ್ತೀವಿ. ಹಾಗಾದರೆ ಚತುರ್ಥಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಮತ್ತು ಚಂದ್ರೋದಯದ ಸಮಯವೇನು ಮತ್ತು ಯಾವ ರೀತಿ ನಾವು ಸರಳವಾದ ಪೂಜೆಯನ್ನು ಮಾಡಬೇಕು. ಪ್ರತಿ ತಿಂಗಳು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಹುಣ್ಣಿಮೆಯಾದ 4 ಅಥವಾ 5ನೇ ದಿವಸ ನಮಗೆ ಚತುರ್ಥಿ ತಿಥಿ ಅನ್ನೋದು ಇದ್ದಾಗ ಆ ದಿನ ನಾವು ಸಂಕಷ್ಟಹರ ಗಣಪತಿ ಪೂಜೆಯನ್ನು ಮಾಡ್ತೀವಿ ಸ್ನೇಹಿತರೆ. ಹಾಗಾದರೆ ಈ ಒಂದು ಚೈತ್ರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಚತುರ್ಥಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತದೆ ಅನ್ನೋದನ್ನು ಮೊದಲಿಗೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಚೈತ್ರ ಮಾಸದಲ್ಲಿ ಆಚರಣೆ ಮಾಡುವ ಸಂಕಷ್ಟಹರ ಚತುರ್ಥಿ ವ್ರತವನ್ನು ನಾವು ವಿಕಟ ಸಂಕಷ್ಟಹರ ಚತುರ್ಥಿ ವ್ರತ ಅಂತ ಕರಿತೀವಿ ಸ್ನೇಹಿತರೆ. ಇನ್ನು ನಮಗೆ ಚತುರ್ಥಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಅಂತಂದರೆ ಏಪ್ರಿಲ್ 5ನೇ ತಾರೀಕು ಭಾನುವಾರ ಬೆಳಗ್ಗೆ 11:59 ನಮಗೆ ಚತುರ್ಥಿ ತಿಥಿ ಪ್ರಾರಂಭವಾಗಿ ಏಪ್ರಿಲ್ 6ನೇ ತಾರೀಕು ಸೋಮವಾರ ಮಧ್ಯಾಹ್ನ 2:10 ನಮಗೆ ಚತುರ್ಥಿ ತಿಥಿ ಅನ್ನೋದು ಮುಕ್ತಾಯ ಆಗುತ್ತದೆ. ನಮಗೆ ಚಂದ್ರೋದಯದ ಸಮಯಕ್ಕೆ ಚತುರ್ಥಿ ತಿಥಿ ಇದ್ದಾಗ ಆ ದಿನದಂದು ನಾವು ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಣೆ ಮಾಡ್ತೀವಿ ಸ್ನೇಹಿತರೆ. ಇನ್ನು ಚಂದ್ರೋದಯದ ಸಮಯ ಬಂದು ಭಾನುವಾರ ರಾತ್ರಿ 9:58 ಅಂತ ತಿಳಿಸಿದ್ದಾರೆ. ಹಾಗಾಗಿ ನಾವು ಚತುರ್ಥಿ ತಿಥಿ ಚಂದ್ರೋದಯದ ಸಮಯದಲ್ಲಿ ಇದ್ದಂಥ ದಿನದಂದು ನಾವು ಸಂಕಷ್ಟಹರ ವ್ರತವನ್ನು ಮಾಡ್ತೀವಿ. ಹಾಗಾಗಿ ಈ ಸಲ ಏಪ್ರಿಲ್ 5ನೇ ತಾರೀಕು ಭಾನುವಾರದ ದಿವಸ ನಾವು ವಿಕಟ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಣೆ ಮಾಡಬೇಕು ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬೆಳಗ್ಗೆ ಬೇಗ ಎದ್ದು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ತಲೆ ಸ್ನಾನವನ್ನು ಮಾಡಿ ಸಂಕಲ್ಪವನ್ನು ಮಾಡಿಕೊಂಡು ಇಡೀ ದಿನ ನಿರಾಹಾರಿಯಾಗಿ ಉಪವಾಸ ಇದ್ದು ಗಣಪತಿಗೆ ಇಷ್ಟವಾದ 21 ಗರಿಕೆಯನ್ನು ಇಟ್ಟು ಕೆಂಪು ಹೂಗಳು ಅಂದರೆ ಗುಲಾಬಿ ಹೂವು, ಕೆಂಪು ದಾಸವಾಳದ ಹೂವನ್ನು ಇಟ್ಟು ಗಣಪತಿಗೆ ಮೋದಕ, ಲಡ್ಡು, ಕಡುಬು ಈ ರೀತಿಯಾಗಿ ಇಟ್ಟು ಧೂಪ, ದೀಪ, ನೈವೇದ್ಯ ಎಲ್ಲವನ್ನು ಮಾಡಿ ಓಂ ಗಂ ಗಣಪತಿಯೇ ಎನ್ನುವ ಈ ಒಂದು ಮಂತ್ರವನ್ನು 21 ಸರ್ತಿ 108 ಸರ್ತಿ ಹೇಳಿ ಕುಂಕುಮ ಅರ್ಚನೆಯನ್ನು ಮಾಡಿಕೊಂಡು ಆನಂತರ ರಾತ್ರಿ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಉಪವಾಸವನ್ನು ಅಂತ್ಯಗೊಳಿಸಬೇಕು ಸ್ನೇಹಿತರೆ. ಸರಳವಾಗಿ ಈ ಪೂಜೆಯನ್ನು ಮಾಡ್ಬೋದು. ಪ್ರತಿ ತಿಂಗಳು ನಾವು ಸಂಕಷ್ಟಹರ ಚತುರ್ಥಿಯನ್ನು ಮಾಡೋದ್ರಿಂದ ಸಕಲ ಸಂಕಷ್ಟಗಳನ್ನು ನಿವಾರಣೆ ಮಾಡ್ತಾನೆ ಗಣಪತಿ ಅನ್ನುವ ಒಂದು ನಂಬಿಕೆ ಇದೆ. ಹಾಗಾಗಿ ಈ ಒಂದು ಚೈತ್ರ ಮಾಸದ ಕೃಷ್ಣ ಪಕ್ಷದಲ್ಲಿ ಏಪ್ರಿಲ್ 5ನೇ ತಾರೀಕು ವಿಕಟ ಸಂಕಷ್ಟಹರ ಚತುರ್ಥಿ ವ್ರತ ಬಂದಿದೆ ಸ್ನೇಹಿತರೆ. ಇದರ ಸರಳವಾದ ಪೂಜಾ ವಿಧಾನ ಮತ್ತು ಚತುರ್ಥಿ ತಿಥಿ ಆರಂಭ ಮತ್ತು ಅಂತ್ಯ ಮತ್ತು ಚಂದ್ರೋದಯದ ಸಮಯವನ್ನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಈ ಒಂದು ಪುಟ್ಟ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಿಸಬೇಕಾದಾಗ ಪಾಲಿಸಬೇಕಾದಂಥ ನಿಯಮಗಳನ್ನು ಏನು ಮತ್ತು ಯಾವ ರೀತಿ ನಾವು ಈ ಒಂದು ವ್ರತವನ್ನು ಆಚರಣೆ ಮಾಡಬೇಕು ಮತ್ತು ಪೂರ್ವ ಕಥೆ ಮತ್ತು ಪ್ರತಿ ತಿಂಗಳ ಕಥೆಯನ್ನು ನಾನು ಈಗಾಗಲೇ ನನ್ನ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ನೀವು ನನ್ನ ಚಾನಲ್ನ ಚೆಕ್ ಮಾಡಿದರೆ ಅದರ ವಿಡಿಯೋಗಳು ನಿಮಗೆ ಸಿಗುತ್ತೆ. ಬೇಕಾದರೆ ನಾನು ಲಿಂಕನ್ನು ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ನಾನು ಮತ್ತೆ ಸಿಗ್ತೀನಿ.